ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ಸ್ಥಾಪನೆ. ಮುಖ್ಯ ಅತಿಥಿಯಾಗಿ ಬಂದ ಜನಸ್ನೇಹಿ ಯೋಗೀಶ್ಗೆ ಅದ್ದೂರಿ ಸ್ವಾಗತ. ಆರೋಗ್ಯವೇ ಮಹಾಭಾಗ್ಯ ಅಂತಾರೆ. ತುರ್ತು ಆರೋಗ್ಯ ಸಂದರ್ಭದಲ್ಲಿ ಆಪತ್ಕಾಲದಲ್ಲಿ ಬಾಂಧವನಂತೆ ಬರುವವರು ಆಂಬ್ಯುಲೆನ್ಸ್ ಚಾಲಕರು. ಅದರಂತೆ ತುರ್ತು ಸಂದರ್ಭದಲ್ಲಿ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿದೆ. ಇತ್ತ ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ತುಮಕೂರು ಜಿಲ್ಲಾ ಘಟಕವನ್ನ ಇಂದು ಸ್ಥಾಪನೆ ಮಾಡಲಾಗಿದ್ದು, ಜಿಲ್ಲಾ ಘಟಕವನ್ನ ಇಂದು ಉದ್ಘಾಟನೆ ಮಾಡಲಾಯಿತು. ಇನ್ನು ತುಮಕೂರು ನಗರದ ಕನ್ನಡ ಭವನದಲ್ಲಿ ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ತುಮಕೂರು ಜಿಲ್ಲಾ ಘಟಕವನ್ನ ಉದ್ಘಾಟನೆ ಮಾಡಲಾಯಿತು. ಜನಸ್ನೇಹಿತ ಆಶ್ರಮದ ಜನಸ್ನೇಹಿ ಯೋಗೀಶ್ ಅವರಿಂದ ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ಸಂಸ್ಥೆಯ ತುಮಕೂರು ಘಟಕವನ್ನ ಉದ್ಘಾಟನೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ನಗರದ ಹಿರಿಯ ಆಂಬ್ಯುಲೆನ್ಸ್ ಚಾಲಕರು, ಆಂಬ್ಯುಲೆನ್ಸ್ ಮಾಲೀಕರು ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ರು. ನಮ್ಮ ಪುಣ್ಯ ಏನಂದ್ರೆ ದೇವರು ನಮಗೆ ಜೀವ ಉಳಿಸೋರನ್ನ ಸಾಲಿನಲ್ಲಿ ನಿಲ್ಲಿಸಿದ್ದಾನೆ. ಅದಕ್ಕೆ ಮೊದಲನೇದಾಗಿ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಯಾಕಂದ್ರೆ ಈ ಜಾತಿ ಧರ್ಮ ಇದೆಲ್ಲ ನೀವು ನೋಡ್ತಾ ಇಲ್ಲ. ದಿನ ಬೆಳಗಾದ್ರೆ ದಿನನಿತ್ಯ ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಪತ್ರಿಕೆಯಲ್ಲೆಲ್ಲ ನೋಡ್ತಾ ಇರ್ತೀರ. ಕೆಲವರು ಸಮಾಜವನ್ನ ಬೆಸುಗೆ ಹಾಕಿ ಎಲ್ಲರನ್ನೂ ಕೂಡಿಸಿ ಮಾನವೀಯತೆಯನ್ನ ಸಂದೇಶವನ್ನ ಕೊಡ್ತಾ ಇದ್ದಾರೆ. ನಮ್ಮ ಸ್ನೇಹಿತರು ಹೇಳ್ತಿದ್ರು, ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ್ ಸ್ವಾಮೀಜಿ ಅವರ ಊರಿಗೂ ಅಂತ ಹೇಳಿ. ಅವ್ರು ನಮ್ಗೆಲ್ಲ ಏನ್ ಕಲ್ಸೋಗಿದ್ದಾರೆ ಅಂದ್ರೆ, ನಿರಾಶ್ರಿತರಿಗೆ, ಅವಶ್ಯಕತೆ ಇರುವವರಿಗೆ, ನಿರ್ಗತಿಕರಿಗೆ, ಬಡವರಿಗೆ, ಜೀವಂತ ಅವ್ರಿಗೂ ಕೂಡ ಜೀವನ ನಡೆಸುವಂತ ಒಂದು ಅವಕಾಶ ಕಲ್ಪಿಸ್ಕೊಡಿ, ಅದೇ ಮಾನವೀಯತೆ ಅಂತ ಕಲ್ಸ್ಕೊಟ್ಟಿದ್ದಾರೆ. ಎಲ್ಲಾ ಧರ್ಮಗಳನ್ನು ಕೂಡ ಬೋಧನೆ ಮಾಡಿದ್ರು ಅದನ್ನೇ. ನಾವು ಒಂದು ತಂದೆ ತಾಯಿ ಬಿಟ್ಟಿದ್ದೀವಿ, ನಮ್ಮ ಮುಂದೆ ನಿಂತಿರೋನು ಅವನು ದ್ವೇಷ ಮಾಡಲಿ, ನಮ್ಮ ಜೊತೆ ಸ್ನೇಹ ಮನದಿಂದ ಇರಲಿ, ನಮ್ಮ ಪ್ರತಿಸ್ಪರ್ಧಿಯಾಗಲಿ, ಯಾರೇ ಆಗಿರಲಿ, ಅವ್ರಿಗೂ ಕೂಡ ತಂದೆ ತಾಯಿನೇ ಜನ್ಮ ಕೊಟ್ಟಿರೋದು. ನಾವು ಒಬ್ಬರಿಗೆ ನೋವು ಕೊಟ್ಟಾಗ ಆ ನೋವು ತಿರುವು ಮಾಡದಂತೆ ಮತ್ತೆ ಬಂದು ನಮಗೆ ವಾಪಸ್ ಕೊಡ್ತದೆ. ಆ ನೋವು ಒಬ್ಬರಿಗೆ ತೊಂದರೆ ಕೊಟ್ಟಾಗೂ ಅಷ್ಟೇ, ತಿರುವು ಮಾಡದಂತೆ ಮತ್ತೆ ನಮಗೆ ಬರ್ತದೆ. ಯಾಕಂದ್ರೆ ನಾವೇನ ಯಾವ ರೀತಿಯ ಬೀಜ ಹಾಕ್ತೀವಿ ಅದೇ ರೀತಿಯ ಫಸಲನ್ನು ಕೂಡ ಪಡ್ಕೊಳ್ತೀವಿ. ನಿಮ್ಗೆಲ್ಲ ಇದು ವೃತ್ತಿಯಾಗಿರ್ಬೋದು. ಜನರು ಅಪಘಾತಕ್ಕೀಡಾಗ್ತಾರೆ, ಕಾಯಿಲೆಯಿಂದ ಬಳಲ್ತಾರೆ. ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಅವ್ರಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ, ಅಥವಾ ಒಂದು ಊರಿಂದ ಮತ್ತೊಂದು ಊರಿಗೆ ಆಸ್ಪತ್ರೆಗೆ ರವಾನೆ ಮಾಡ್ಬೇಕಾಗ್ತದೆ. ಅಂತ ಸಮಯದಲ್ಲಿ ಆ ರೋಗಿ ಎಷ್ಟೇ ದೊಡ್ಡ ಕೋಟ್ಯಾಧಿಪತಿ ಆಗಿರ್ಲಿ, ಅವನು ಯಾವುದೇ ಹುದ್ದೆಯಲ್ಲಿರ್ಲಿ, ಅವನೊಬ್ಬ ರಾಜಕಾರಣಿ ಆಗಿರ್ಲಿ ಅಥವಾ ಏನೇ ಆಗಿರ್ಲಿ, ಬಡವ ಆಗಿರ್ಲಿ, ಬಲಿಗ ಆಗಿರ್ಲಿ, ಅವರು ನಿಮ್ಮನ್ನ ನಂಬಿ ಅವ್ರ ಜೀವನ ನಿಮ್ ಕೈ ಕೊಟ್ಟಿರ್ತಾರೆ ಅಂತ ನಾನು ಕೂಡ ಭಾವಿಸ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಮೊದಲನೇದಾಗಿ ಬಹಳ ಖುಷಿ ಆಯಿತು. ಈ ವೇದಿಕೆ ಮೇಲೆ ಸಾಕಷ್ಟು ಜನ ದೊಡ್ಡವರಿದ್ದಾರೆ, ಅವ್ರ ಪಾದಗಳಿಗೆ ನಮಸ್ಕಾರ ತಿಳಿಸಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇಕ್ಬಾಲ್ ಅಣ್ಣ ಅವರಿದ್ದಾರೆ, ಹಾಗೆ ಮಧುಸೂದನ್ ಸರ್ ಇದ್ದಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹಾಗೆ ಅಮ್ಮವರು ಈಗ ನನಗೆ ಅವ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಸಾವಿರಾರು ಜನ ಅನಾಥ ಶವಗಳಿಗೆ ಮುಕ್ತಿ ನೀಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ನಿಮ್ಮನ್ನ ನೋಡಿ ಬಹಳ ಸಂತೋಷ ಆಯ್ತು, ಖುಷಿ ಆಯ್ತು, ಧನ್ಯವಾದಗಳು. ವಿಶೇಷವಾಗಿ ಇನ್ನೊಂದು ವ್ಯಕ್ತಿ ಬಗ್ಗೆ ಹೇಳಿದ್ರು, ಸಾಕಷ್ಟು ಜನ ಅನಾಥರು ಅಂದ್ರೆ ಎಷ್ಟೋ ತಿಂಗಳುಗಳಾಗ್ಬಿಟ್ಟಿರುತ್ತೆ ಸರ್, ತೀರೋಗ್ಬಿಟ್ಟು ವರ್ಷಗಳು ತಿಂಗಳುಗಳಾಗಿರುವಂತ ಬಾಡಿಗಳನ್ನ ಮುಟ್ಟೋದು ಅಂದ್ರೆ ಅದು ಸಾಧಾರಣವಾದ ಕೆಲಸ ಅಲ್ಲ. ಆ ಸೇವೆ ಮಾಡುವಂತ ಅವ್ರಿಗೆ ನಿಜವಾಗ್ಲೂ ಕ್ಲಾಸ್ ದಯವಿಟ್ಟು ಕೊಡ್ಬೇಕಂತ. ವಿಶೇಷವಾಗಿ ನನಗೆ ಈ ಕಾರ್ಯಕ್ರಮ ತುಂಬಾ ಸ್ಪೆಷಲ್ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ನಾನು ತುಂಬಾ ಕಾರ್ಯಕ್ರಮಗಳು ಹೋಗಿದ್ದೀನಿ, ಬಟ್ ನಿಜವಾಗ್ಲೂ ಈ ಕಾರ್ಯಕ್ರಮ ನಾನು ಒಬ್ಬ ಚಾಲಕನಾಗಿ ಈ ಸೇವೆ ಶುರು ಮಾಡಿರೋದ್ರಿಂದ ಇವತ್ತು ಚಾಲಕರು ಇದೆಲ್ಲ ಏನ್ ಚಾಲಕರನ್ನ ನಾನು ನೋಡ್ತಾ ಇದ್ದೀನಿ. ನಾನು ಪ್ರತಿದಿನ ದೇವ್ರ ವಿಗ್ರಹ ನೋಡ್ತಾ ಇರ್ತೀನಿ ಸರ್, ಸಾಕಷ್ಟು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀನಿ, ದೇವ್ರ ವಿಗ್ರಹಗಳನ್ನ ನೋಡ್ತಾ ಇರ್ತೀನಿ. ಆದ್ರೆ ನಿಜವಾಗ್ಲೂ ಲೈವ್ ಅಲ್ಲಿ ಇವತ್ತು ದೇವ್ರಗಳನ್ನ ನೋಡಿದಷ್ಟು ಸಂತೋಷ ನನಗೆ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಸಮಾಜದಲ್ಲಿ ಸಾಕಷ್ಟು ಜನ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದ್ರೆ ನಿಜವಾಗ್ಲೂ
ಒಳ್ಳೆದನ್ನು ಮಾಡೋದಕ್ಕೆ ಒಳ್ಳೆ ಮನಸ್ಸು ಇರಬೇಕು, ಮಾನವೀಯತೆ ಇರಬೇಕು. ಆ ಗುಣಗಳು ಇರೋದಕ್ಕೆ ನೀವೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಸಾವಿರಾರು ಜನ ಜೀವ ಉಳಿಸೋದಕ್ಕೆ ನೀವು ದಾರಿದೀಪ ಆಗಿದ್ದೀರಾ. ನಿಮ್ಮ ಮನೆಯಲ್ಲೇ ಸಾವಿರ ಪ್ರಾಬ್ಲಮ್ ಇದ್ರೂ ಕೂಡ, ನಿಮ್ಮ ಹೆಂಡತಿ ಮಕ್ಕಳಿಗೆ ಎಂತ ಪರಿಸ್ಥಿತಿ ಬರ್ಬೋದಪ್ಪ ಅನ್ನೋ ಯೋಚನೆ ಇದ್ರೂ ಕೂಡ ಇನ್ನೊಬ್ರು ಜೀವನ ಉಳಿಸೋದಕ್ಕೆ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅಂದ್ರೆ ನಿಜವಾದ ದೇವರುಗಳು ನೀವೇನೆ. ಇಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಮನುಷ್ಯ ಧರ್ಮ ಮನುಷ್ಯ ಜಾತಿ ಒಂದೇ ಈ ಭೂಮಿ ಮೇಲೆ ಶಾಶ್ವತವಾಗಿರುವಂತದ್ದು. ದೇವರು ಸೃಷ್ಟಿ ಮಾಡಿರೋದು ಒಂದು ಹೆಣ್ಣು ಒಂದು ಗಂಡು ಅಂತ. ನೋಡಿ, ನಾವೆಲ್ಲ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು. ಸೂರ್ಯನಿಗಿಲ್ಲ ಜಾತಿ, ಚಂದ್ರನಿಗಿಲ್ಲ ಜಾತಿ, ಗಾಳಿಗಿಲ್ಲ ಜಾತಿ, ನೀರಿಗಿಲ್ಲ ಜಾತಿ, ನಾವು ತಿನ್ನೋ ಅನ್ನಕ್ಕೂ ಇಲ್ಲ ಜಾತಿ. ಆದ್ರೆ ಮನುಷ್ಯರಾದ ನಾವುಗಳು ಜಾತಿ 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 ಅಂತ ಹೊಡೆದಾಡ್ಕೊಂಡು ಸಾಯ್ತಾ ಇದೀವಿ. ಇದು ನಿಜನಾ? ಅದು ಆಗಬಾರ್ದು. ನಾವು ಹಾಕೋ ಬಟ್ಟೆ ಬದಲಾಗ್ಬೋದು ಅಷ್ಟೇ, ನಮ್ಮ ಭಾವನೆಗಳು ಬದಲಾಗ್ಬೋದು. ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅನ್ನೋ ರೀತಿಯಲ್ಲಿ ಬದುಕಬೇಕು. ಇವತ್ತು ನಾನು ಒಬ್ಬ ಚಾಲಕ ಅಂತ ಹೇಳ್ಕೊಳ್ಳೋಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಮೊದಲನೇದಾಗಿ ಅಖಿಲ ಕರ್ನಾಟಕ ಆಂಬುಲೆನ್ಸ್ ರೋಡ್ ಸೇಫ್ಟಿ ಅನ್ನೋ ಈ ಒಂದು ಸಂಸ್ಥೆಗೆ ಭಗವಂತ ಒಳ್ಳೇದು ಮಾಡಿ ಸಾವಿರಾರು ಜೀವಗಳನ್ನ ರಕ್ಷಣೆ ಮಾಡುವಂತ ಶಕ್ತಿಯನ್ನ ಕರುಣಿಸ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಜನಸ್ನೇಹಿ ಯೋಗೀಶ್ಗೆ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತ ಕೋರಲಾಗಿದ್ದು, ಆಂಬ್ಯುಲೆನ್ಸ್ ಚಾಲಕರ ಸೇವೆಗೆ ಶ್ಲಾಘನೆ ವ್ಯಕ್ತಪಡಿಸಲಾಯಿತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.